ಗುಡ್ ಮಾರ್ನಿಂಗ್ ಎವ್ರಿವನ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ ಮಹಿಳೆಯರು ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ನೋಡೋಣ. ಸೊ ಭಾರತದಲ್ಲಿ ಪ್ರಥಮ ಮಹಿಳೆಯರು. ಇದು ಪ್ರಥಮ ಮಹಿಳೆಯರಲ್ಲಿ ನಾನು ಹೇಳಿದ್ದೀನಿ ಭಾರತದಲ್ಲಿ ಪ್ರಥಮಗಳು, ಅದಾದಮೇಲೆ ಪ್ರಥಮ ಪುರುಷರು ಹೇಳಿದ್ನಿ. ಈಗ ಪ್ರಥಮ ಮಹಿಳೆಯರಲ್ಲಿ ಆಲ್ಮೋಸ್ಟ್ ಮುಗಿಸಿದ್ನಿ, ಇನ್ನೊಂದು ಸ್ವಲ್ಪ ಇದೆ. ಸೊ ಅವು ಏನು ಪ್ರಥಮ ಮಹಿಳೆಯರು ಅನ್ನೋದನ್ನು ನೋಡೋಣ. ಹೌದಾ? ಸೊ ಭಾರತದಲ್ಲಿ ಪ್ರಥಮ ಮಹಿಳೆಯರು ಅಂತಕ್ಕಂಥದ್ದನ್ನು ನೋಡಿದಾಗ, ಹೌದಾ, ಪ್ರಥಮ ಮಹಿಳೆಯರು ಇಲ್ಲಿ ನೋಡ್ರಿ, ಬಾಹ್ಯಾಕಾಶ ಯಾನ ಮಾಡಿದ ಸೊ ಭಾರತದ ಪ್ರಥಮ ಮಹಿಳೆ ಕಲ್ಪನಾ ಚಾವ್ಲಾ ರೀ. ಸೊ ಬಾಹ್ಯಾಕಾಶ ಯಾನ ಮಾಡಿದ ಭಾರತದ ಪ್ರಥಮ ಮಹಿಳೆ ಕಲ್ಪನಾ ಚಾವ್ಲಾ ಅಂತೇಳಿ. ಸೊ ಇದರರ್ಥ ಭಾರತದ ಪ್ರಥಮ ಗಗನಯಾತ್ರಿ ಅಂತಂದ್ರೆ, ಭಾರತದ ಮೊದಲ ಗಗನಯಾತ್ರಿ, ಭಾರತದ ಪ್ರಥಮ ಗಗನಯಾತ್ರಿ ಯಾರಂತ ಕೇಳಿದ್ರಿ? ಕಲ್ಪನಾ ಚಾವ್ಲಾ ರೀ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಭಾರತದ ಪ್ರಥಮ ಭುವನ ಸುಂದರಿ ಸುಷ್ಮಿತಾ ಸೇನ್, ದ ಫಸ್ಟ್ ಮಿಸ್ ಯೂನಿವರ್ಸ್ ಆಫ್ ಇಂಡಿಯಾ, ಯಾರಂತ ಕೇಳಿದ್ರೆ ಸುಷ್ಮಿತಾ ಸೇನ್ ರೀ. ಭಾರತದ ಪ್ರಥಮ ವಿಶ್ವ ಸುಂದರಿ ರೀಟಾ ಫರಿಯಾ. ಸೊ ಭಾರತದ ಪ್ರಥಮ ವಿಶ್ವ ಸುಂದರಿ ರೀಟಾ ಫರಿಯಾ, ದ ಫಸ್ಟ್ ಮಿಸ್ ವರ್ಲ್ಡ್ ಆಫ್ ದಿ ಇಂಡಿಯಾ, ಮಿಸ್ ವರ್ಲ್ಡ್ ಆಫ್ ದಿ ಇಂಡಿಯಾ. ಇಲ್ಲಿ ನೋಡ್ರಿ, ಬೂಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಯಾರಂತ ಕೇಳಿದ್ರೆ ಅರುಂಧತಿ ರಾಯ್. ಸೊ ಅರುಂಧತಿ ರಾಯ್ ಅವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ರಿ. ಯಾವ ಗ್ರಂಥ? ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಗ್ರಂಥಕ್ಕೆ ಬೂಕರ್ ಪ್ರಶಸ್ತಿಯನ್ನು ಪಡಿತಾರೆ. ಯಾರು? ಅರುಂಧತಿ ರಾಯ್. ಇದು ಏಷ್ಯಾದಲ್ಲಿ ಅಲ್ಲ. ಸೊ ಇಲ್ಲಿ ನೋಡ್ರಿ, ಏಷ್ಯನ್ ಗೇಮ್ಸ್ನಲ್ಲಿ ಮಿಸ್ಟೇಕ್ ಆಗಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರದ ಪದಕ ಪಡೆದ, ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಭಾರತದ ಪ್ರಥಮ ಮಹಿಳೆ. ಏಷ್ಯನ್ ಗೇಮ್ಸ್ನಲ್ಲಿ, ಹೌದಾ, ಚಿನ್ನದ ಪದಕ ಪಡೆದ ಭಾರತದ ಪ್ರಥಮ ಮಹಿಳೆ ಯಾರಂತ ಕೇಳ್ತಾರೆ? ಕಮಲ್ಜೀತ್ ಸಂಧು. ಅದೇ ರೀತಿಯಾಗಿ ಭಾರತದ ಪ್ರಥಮ ಪೈಲಟ್ ದರ್ಬಾ ಬ್ಯಾನರ್ಜಿ. ಇಂಗ್ಲಿಷ್ ಕಡಲ್ಗಾಲುವೆ ಈಜಿದ ಭಾರತದ ಪ್ರಥಮ ಮಹಿಳೆ ಆರತಿ ಸಹಾ. ಫಸ್ಟ್ ಸ್ವೀಮ್ ಅಕ್ರಾಸ್ ಇಂಗ್ಲಿಷ್ ಚಾನಲ್ ಆರತಿ ಸಹಾ. ಇಲ್ಲಿ ನೋಡ್ರಿ, ಬಾಹ್ಯಾಕಾಶ ಯಾನ ಮಾಡಿದ ಭಾರತದ ಪ್ರಥಮ ಮಹಿಳೆ ಕಲ್ಪನಾ ಚಾವ್ಲಾ. ಭಾರತದ ಪ್ರಥಮ ಭುವನ ಸುಂದರಿ ಸುಷ್ಮಿತಾ ಸೇನ್, ಮಿಸ್ ಯೂನಿವರ್ಸ್ ಇವರು. ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ವಿಶ್ವ ಸುಂದರಿ ರೀಟಾ ಫರಿಯಾ. ನಂತರದಲ್ಲಿ ಬೂಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಅರುಂಧತಿ ರಾಯ್. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಭಾರತದ ಪ್ರಥಮ ಮಹಿಳೆ ಕಮಲ್ಜೀತ್ ಸಂಧು ಅಂತೇಳ್ರಿ. ಭಾರತದ ಪ್ರಥಮ ಪೈಲಟ್ ದರ್ಬಾ ಬ್ಯಾನರ್ಜಿ. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಭಾರತದ ಪ್ರಥಮ ಮಹಿಳೆ ಆರತಿ ಸಹಾ ಆಗಿರ್ತಕ್ಕಂಥದ್ದು. ನಂತರದಲ್ಲಿ ನೋಡ್ರಿ, ಭಾರತದ ಪ್ರಥಮ ಲೋಕಸಭಾ ಸ್ಪೀಕರ್, ಭಾರತದ ಪ್ರಥಮ ಲೋಕಸಭಾ ಅಧ್ಯಕ್ಷರು ಮೀರಾ ಕುಮಾರ್. ಸೊ ಇವರು ಪ್ರಥಮ ಸ್ಪೀಕರ್ ಮೀರಾ ಕುಮಾರ್ ಅಂತ ಹೇಳ್ರಿ. ಆ್ಯಂಡ್ ನಂತರದಲ್ಲಿ ಭಾರತದ ಪ್ರಥಮ IPS ಅಧಿಕಾರಿ. ಸೊ ನೋಡ್ರಿ, IPS ಕಿರಣ್ ಬೇಡಿ. ಅದೇ ರೀತಿಯಾಗಿ IAS, ಪ್ರಥಮ IAS ಯಾರಂತಂದ್ರೆ ಅಣ್ಣಾ ರಾಜಂ ಜಾರ್ಜ್ ಅಂತ ಹೇಳ್ರಿ. ಭಾರತದ ಪ್ರಥಮ ಲೋಕಸಭಾ ಸ್ಪೀಕರ್ ಮೀರಾ ಕುಮಾರ.
ಭಾರತದ ಪ್ರಥಮ IPS ಅಧಿಕಾರಿ ಇವನ್ ಕಿರಣ್ ಬೇಡಿ. ಭಾರತದ ಮೊದಲ IAS ಅಧಿಕಾರಿ ಅಣ್ಣಾ ರಾಜಂ ಜಾರ್ಜ್. ಇಲ್ಲಿ ನೋಡ್ರಿ, ಜಿಬ್ರಾಲ್ಟರ್ ಜಲಸಂಧಿ ಈಜಿದ ಭಾರತದ ಪ್ರಥಮ ಮಹಿಳೆ. ಫಸ್ಟ್ ಸ್ವಿಮ್ ಅಕ್ರಾಸ್ ಜಿಬ್ರಾಲ್ಟರ್ ಸ್ಟ್ರೇಟ್. ಫಸ್ಟ್ ವುಮೆನ್ ಸ್ವಿಮ್ ಅಕ್ರಾಸ್ ಜಿಬ್ರಾಲ್ಟರ್ ಸ್ಟ್ರೇಟ್ ಆರತಿ ಪ್ರಧಾನ್. ಫಸ್ಟ್ ಸ್ವಿಮ್ ಅಕ್ರಾಸ್ ಇಂಗ್ಲಿಷ್ ಚಾನಲ್ ಯಾರಂದ್ರೆ ಆರತಿ ಸಹಾ. ಇಂಗ್ಲಿಷ್ ಕಡಲ್ಗಾಲುವೆಯನ್ನ ಮೊದಲ ಬಾರಿಗೆ ಈಜಿದವರು ಆರತಿ ಸಹಾ ಅಂತ ಹೇಳ್ರಿ, ಆರತಿ ಸಹಾ. ಆದ್ರೆ ಜಿಬ್ರಾಲ್ಟರ್ ಜಲಸಂಧಿಯನ್ನ ಈಜಿದವರು ಯಾರಂತಂದ್ರೆ ಭಾರತದ ಪ್ರಥಮ ಮಹಿಳೆ ಆರತಿ ಪ್ರಧಾನ್. ಸೊ ನೆಕ್ಸ್ಟ್ ನೋಡ್ರಿ, ಭಾರತದ ವಿಧಾನಸಭೆಯ ಪ್ರಥಮ ಸಭಾಪತಿ ಶನ್ನೋದೇವಿ. ಭಾರತದ ವಿಧಾನಸಭೆಯೊಂದರ ಪ್ರಥಮ ಸಭಾಪತಿ ಶನ್ನೋದೇವಿ. ಆದರೆ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರಂತ ಕೇಳಿದ್ರೆ ಮೀರಾ ಕುಮಾರ್. ಒಲಿಂಪಿಕ್ ನಲ್ಲಿ ಹೌದಾ ಮೆಡಲ್ ಪಡೆದಿರ್ತಕ್ಕಂಥ ಭಾರತದ ಪ್ರಥಮ ಮಹಿಳೆ. ಒಲಿಂಪಿಕ್ ಮೆಡಲ್ ಪಡೆದ ಭಾರತದ ಪ್ರಥಮ ಮಹಿಳೆ ಕರ್ಣಂ ಮಲ್ಲೇಶ್ವರಿ. ಒಲಿಂಪಿಕ್ ನಲ್ಲಿ ಪದಕ ಪಡೆದ ಭಾರತದ ಪ್ರಥಮ ಮಹಿಳೆ ಕರ್ಣಂ ಮಲ್ಲೇಶ್ವರಿ. ಏಷ್ಯನ್ ಗೇಮ್ಸ್ ನಲ್ಲಿ ಮೆಡಲ್ ಪಡೆದಿರೋರು ಫಸ್ಟ್ ಕಮಲ್ಜೀತ್ ಸಂಧು, ಕಮಲ್ಜೀತ್. ಆದ್ರೆ ಒಲಿಂಪಿಕ್ ಒಳಗ ಕರ್ಣಂ ಮಲ್ಲೇಶ್ವರಿ. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಭಾನು ಅತಯ್ಯ. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಭಾನು ಅತಯ್ಯ. ಮೌಂಟ್ ಎವರೆಸ್ಟ್ ಏರಿದವರು ಫಸ್ಟ್ ಬಚೇಂದ್ರಿ ಪಾಲ್. ಅದೇ ರೀತಿಯಾಗಿ ಮೌಂಟ್ ಎವರೆಸ್ಟ್ ಅನ್ನ 2 ಬಾರಿ ಏರಿದ ಪ್ರಥಮ ಮಹಿಳೆ ಸಂತೋಷ ಯಾದವ್. 2 ಬಾರಿ ಎವರೆಸ್ಟ್ ಏರಿದ ಮಹಿಳೆ ಯಾರಂತ ಕೇಳಿದ್ರಿ, ಎವರೆಸ್ಟ್ ಏರಿದ ಮಹಿಳೆ ಸಂತೋಷ ಯಾದವ್. ಹೌದಾ? ಸಂತೋಷ್ ಯಾದವ್. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಭಾನು ಅತಯ್ಯ. ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು VS ರಮಾದೇವಿ. ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು VS ರಮಾದೇವಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ಮಹಿಳಾ ಮುಸ್ಲಿಂ ಮುಖ್ಯಮಂತ್ರಿ ಸೈಯದಾ ಅನ್ವರ್ ತೈಮೂರ್. ಭಾರತದ ಪ್ರಥಮ ಮಹಿಳಾ ಮುಸ್ಲಿಂ ಮುಖ್ಯಮಂತ್ರಿ ಸೈಯದಾ ಅನ್ವರ್ ತೈಮೂರ್. ಆರ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ. ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಫ್ರಮ್ ಉತ್ತರ ಪ್ರದೇಶ. ಭಾರತದ ಪ್ರಥಮ ಮುಸ್ಲಿಂ ಮುಖ್ಯಮಂತ್ರಿ ಮಹಿಳಾ ಮುಸ್ಲಿಂ ಮುಖ್ಯಮಂತ್ರಿ ಸೈಯದಾ ಅನ್ವರ್ ತೈಮೂರ್. ಇವರು ಅಸ್ಸಾಂ ರಾಜ್ಯಕ್ಕೆ, ಯಾವ ರಾಜ್ಯಕ್ಕೆ ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ರು. ವಿಶ್ವಸಂಸ್ಥೆಯ ರಾಯಭಾರಿ ಅಥವಾ ಸಾಮಾನ್ಯ ಸಭೆಗೆ ಅಧ್ಯಕ್ಷರಾಗಿ, ವಿಶ್ವಸಂಸ್ಥೆಯ ರಾಯಭಾರಿ ಅಥವಾ ಸಾಮಾನ್ಯ ಸಭೆಗೆ ಅಧ್ಯಕ್ಷರಾಗಿ ನೇಮಕವಾದ ಭಾರತದ ಪ್ರಥಮ ಮಹಿಳೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತದ ಪ್ರಥಮ ಮಹಿಳೆ ವಿಜಯಲಕ್ಷ್ಮಿ ಪಂಡಿತ್. ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಹೌದಾ ಸಭೆಗೆ ಆಯ್ಕೆಯಾಗಿರ್ತಕ್ಕಂಥ 15 ಜನ ಮಹಿಳೆಯರಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ರವರು ಸಹಿತ ಒಬ್ಬರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಾಯಭಾರಿಯಾಗಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಅಧ್ಯಕ್ಷರಾಗಿ ನೇಮಕವಾದ ಭಾರತದ ಪ್ರಥಮ ಮಹಿಳೆ ವಿಜಯಲಕ್ಷ್ಮಿ ಪಂಡಿತ್. ನೋಡಿ, ಈಗಾಗಲೇ ಹೇಳಿದಾಗೆ ಮೌಂಟ್ ಎವರೆಸ್ಟ್ ಅನ್ನ 2 ಬಾರಿ ಏರಿದ ಭಾರತದ ಪ್ರಥಮ ಮಹಿಳೆ ಸಂತೋಷ ಯಾದವ್. ಮೌಂಟ್ ಎವರೆಸ್ಟ್ ಅನ್ನ 2 ಬಾರಿ ಏರಿದ ಭಾರತದ ಪ್ರಥಮ ಮಹಿಳೆ ಸಂತೋಷ ಯಾದವ್. ಭಾರತೀಯ ಮಹಿಳಾ ಬ್ಯಾಂಕ್ನ ಮೊದಲ ಅಧ್ಯಕ್ಷರು ಉಷಾ ಅನಂತ ಸುಬ್ರಹ್ಮಣ್ಯಂ. ಭಾರತೀಯ ಮಹಿಳಾ ಬ್ಯಾಂಕ್ನ ಮೊದಲ ಅಧ್ಯಕ್ಷರು ಯಾರಂತ ಕೇಳ್ತಾರೆ,
ಹೌದಾ? ಉಷಾ ಅನಂತ ಸುಬ್ರಹ್ಮಣ್ಯಂ. ಉಷಾ ಅನಂತ್ ಸುಬ್ರಹ್ಮಣ್ಯಂ. ಉಷಾ ಅನಂತ್ ಸುಬ್ರಹ್ಮಣ್ಯಂ. ಅದೇ ರೀತಿಯಾಗಿ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳು ಇಲ್ಲಿ ನೋಡ್ರಿ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಬಿ ಸುಚೇತಾ ಕೃಪಲಾನಿ, ಸಿ ಸರೋಜಿನಿ ನಾಯ್ಡು, ಡಿ ಅಮೃತ ಕೌರ್. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ಸುಚೇತಾ ಕೃಪಲಾನಿ ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದರು. ಉತ್ತರ ಪ್ರದೇಶದಿಂದ ಇವರು ಆಯ್ಕೆಯಾಗಿದ್ದರು. ಅಮೃತ ಕೌರ್ ಭಾರತದ ಮೊದಲ ಕೇಂದ್ರ ಸಚಿವೆ, ಕೇಂದ್ರ ಮಂತ್ರಿ. ಕೇಂದ್ರದಲ್ಲಿ ಅಮೃತ ಕೌರ್ ಅವರು ಮೊದಲ ಮಹಿಳಾ ಸಚಿವರಾಗಿದ್ದರು. ಸರೋಜಿನಿ ನಾಯ್ಡು ಇವರು ಭಾರತದ ಮೊದಲ ರಾಜ್ಯಪಾಲರು. ಉತ್ತರ ಪ್ರದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ರಾಜ್ಯಪಾಲರಾಗಿ ಇವರು ನೇಮಕ ಆಗ್ತಾರೆ. ನಂತರದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಎ ಇಂದಿರಾ ಗಾಂಧಿ, ಬಿ ಅನಿ ಬೆಸೆಂಟ್, ಸಿ ಸರೋಜಿನಿ ನಾಯ್ಡು, ಡಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಸರಿಯಾದ ಉತ್ತರ ಅನಿ ಬೆಸೆಂಟ್. ಬಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್ ಸರಿಯಾದ ಉತ್ತರ. ಆಪ್ಷನ್ ಎ ನೋಡ್ರಿ, ಇಂದಿರಾ ಗಾಂಧಿ ಇವರು ಸಹಿತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್. ಆದರೆ ಇವರು ಸಹ ಇಂದಿರಾ ಗಾಂಧಿ ಅವರು ಸಹಿತ INC ಅಧ್ಯಕ್ಷರಾಗಿದ್ದರು, ಮೊದಲ ಮಹಿಳಾ ಪ್ರಧಾನಿಯೂ ಸಹಿತ ಆಗಿದ್ದರು. ಸರೋಜಿನಿ ನಾಯ್ಡು ಇವರು INC ಅಧ್ಯಕ್ಷರಾದ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಸರೋಜಿನಿ ನಾಯ್ಡು. ಅದರ ಮೊದಲ ಮಹಿಳೆ ಅನಿ ಬೆಸೆಂಟ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರು ಮೊದಲ ರಾಷ್ಟ್ರಪತಿಯಾಗಿದ್ದರು, ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಎ ನಿರ್ಜಾ ಬಾನೋಟ್, ಬಿ ಇಂದಿರಾ ಗಾಂಧಿ, ಸಿ ಮದರ್ ತೆರೇಸಾ, ಡಿ ಆಶಾ ಪೂರ್ಣದೇವಿ. ಸರಿಯಾದ ಉತ್ತರ ಮದರ್ ತೆರೇಸಾ. 1979ರಲ್ಲಿ ಇವರಿಗೆ ಶಾಂತಿ ವಿಭಾಗದಲ್ಲಿ ಮದರ್ ತೆರೇಸಾ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತದೆ. ಇವರು ನಿರ್ಜಾ ಬಾನೋಟ್ ಇವರು ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ. ಇಂದಿರಾ ಗಾಂಧಿ ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ. ಇಂದಿರಾ ಗಾಂಧಿ ಭಾರತ ರತ್ನ ಪಡೆದ ಮೊದಲ ಮಹಿಳೆ. ನಿರ್ಜಾ ಬಾನೋಟ್ ಅಶೋಕ ಚಕ್ರ ಪಡೆದ ಪ್ರಥಮ ಮಹಿಳೆ. ಆಶಾ ಪೂರ್ಣದೇವಿ ಡಿ ಇವರೇನಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಯಾರು? ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಫಾತಿಮಾ ಬೀಬಿ. ಲೀಲಾ ಸೇಠ್ ಇವ್ರು ಏನಂತಂದ್ರೆ ಹೈಕೋರ್ಟ್ ಒಂದರ ಇವರು ಹರಿಯಾಣ ಹೈಕೋರ್ಟ್ನಲ್ಲಿ ಹೌದಾ ನ್ಯಾಯಾಧೀಶರಾಗಿದ್ದರು. ಹೈಕೋರ್ಟ್ ಒಂದರ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಲೀಲಾ ಸೇಠ್. ಫಾತಿಮಾ ಬೀಬಿ ಈಗೀಗಲೇ ಹೇಳಿದಾಗೆ ಹೌದಾ ಸರಿಯಾದ ಉತ್ತರ ಫಾತಿಮಾ ಬೀಬಿ. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಯಾರಂತಂದ್ರೆ ಫಾತಿಮಾ ಬೀಬಿ. ಅನಾಚಂಡಿ ಭಾರತದ ಮೊದಲ ನ್ಯಾಯಾಧೀಶರು. ಅನಾಚಂಡಿ ಮೊದಲ ಬರೀ ನ್ಯಾಯಾಧೀಶರು. ಆದರೆ ಫಾತಿಮಾ ದೇವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಫಾತಿಮಾ ಬೀಬಿ. ಆದರೆ ಭಾರತದ ಮೊದಲ ಬರೀ ನ್ಯಾಯಾಧೀಶರು, ಮುಖ್ಯದು ಏನಿಲ್ಲ, ಬರೀ ನ್ಯಾಯಾಧೀಶರು ಅಂದರೆ ಯಾರಂತಂದ್ರೆ ಅನಾಚಂಡಿ. ಹೈಕೋರ್ಟ್ ಒಂದರ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರಂತ ಕೇಳಿದ್ರೆ ಲೀಲಾ ಸೇಠ್. ಕಿರಣ್ ಬೇಡಿ ಇವರು IPS ಅಧಿಕಾರಿಗಳು. ಇಲ್ಲಿ ನೋಡ್ರಿ, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಎ ಬಚೇಂದ್ರಿ ಪಾಲ್, ಬಿ ಸಂತೋಷ ಯಾದವ್, ಸಿ ಕರ್ನಂ ಮಲ್ಲೇಶ್ವರಿ, ಡಿ ಕಮಲ್ಜೀತ್ ಸಂಧು. ಸರಿಯಾದ ಉತ್ತರ ಬಚೇಂದ್ರಿ ಪಾಲ್. ಇವರು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳೆ. ಆದರೆ ಸಂತೋಷ ಯಾದವ್
ಮೌಂಟ್ ಎವರೆಸ್ಟ್ 2 ಬಾರಿ ಏರಿದ ಭಾರತದ ಪ್ರಥಮ ಮಹಿಳೆ ಕರ್ನಂ ಮಲ್ಲೇಶ್ವರಿ. ಇವರು ಒಲಿಂಪಿಕ್ನಲ್ಲಿ ಮೊದಲು ಮೆಡಲ್ ಪಡೆದವರು. ಆದರೆ ಕಮಲ್ಜೀತ್ ಸಂಧು ಏಷ್ಯನ್ ಗೇಮ್ಸ್ನಲ್ಲಿ ಫಸ್ಟ್ ಮೆಡಲ್ ಪಡೆದ ಮಹಿಳೆ. ಏಷ್ಯನ್ ಗೇಮ್ಸ್ನಲ್ಲಿ ಮೆಡಲ್ ಪಡೆದ ಮೊದಲ ಮಹಿಳೆಯರು. ಸೊ ಇಲ್ಲಿ ನೋಡ್ರಿ, ವಿಶ್ವಸಂಸ್ಥೆಯ ರಾಯಭಾರಿಯಾಗಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತದ ಪ್ರಥಮ ಮಹಿಳೆ ಯಾರಂತ? ಎ. ವಿಶ್ವನಾಥ್ ಸುಬ್ರಹ್ಮಣ್ಯಂ, ಬಿ. ವಿಜಯಲಕ್ಷ್ಮಿ ಪಂಡಿತ್, ಸಿ. ಮೀರಾ ಕುಮಾರ್, ಡಿ. ದರ್ಬಾ ಬ್ಯಾನರ್ಜಿ. ಸರಿಯಾದ ಉತ್ತರ ಎ. ವಿಜಯಲಕ್ಷ್ಮಿ ಪಂಡಿತ್. ಉಷಾ ಆನಂದ್ ಸುಬ್ರಹ್ಮಣ್ಯಂ ಇವರು ಭಾರತೀಯ ಮಹಿಳಾ ಬ್ಯಾಂಕ್ನ ಮೊದಲ ಅಧ್ಯಕ್ಷರು. ಭಾರತೀಯ ಮಹಿಳಾ ಬ್ಯಾಂಕ್ನ ಮೊದಲ ಅಧ್ಯಕ್ಷ. ಮೀರಾ ಕುಮಾರ್ ಇವರು ಲೋಕಸಭೆಯ ಮೊದಲ ಸ್ಪೀಕರ್. ದರ್ಬಾ ಬ್ಯಾನರ್ಜಿ ಇವರು ಮೊದಲ ಪೈಲಟ್. ವಿಜಯಲಕ್ಷ್ಮಿ ಪಂಡಿತ್ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಅಧ್ಯಕ್ಷರಾಗಿದ್ರು. ಸಾಮಾನ್ಯ ಸಭೆ ಮೊದಲ ಅಧ್ಯಕ್ಷರು. ಇಲ್ಲ ಏನು ಹೇಳ್ತಿಲ್ಲ, ಎಲ್ಲವೂ ಮೊದಲ ಅನ್ನೋರಿ, ನೆನಪಿರಲಿ. ಭಾರತದ ಪ್ರಥಮ ಮಹಿಳಾ ಗಗನಯಾತ್ರಿ ಯಾರು? ಎ. ಆರತಿ ಸಾಹಾ, ಬಿ. ಆರತಿ ಪ್ರಧಾನ್, ಸಿ. ಕಲ್ಪನಾ ಚಾವ್ಲಾ, ಡಿ. ಭಾನು ಅತಯ್ಯ. ಸರಿಯಾದ ಉತ್ತರ ಸಿ. ಕಲ್ಪನಾ ಚಾವ್ಲಾ. ಇವರು ಭಾರತದ ಪ್ರಥಮ ಮಹಿಳಾ ಗಗನಯಾತ್ರಿಯಾಗಿದ್ರು. ಹೌದಾ? ಭಾರತದ ಪ್ರಥಮ ಮಹಿಳಾ ಗಗನಯಾತ್ರಿಯಾಗಿದ್ರು. ಆರತಿ ಸಹಾ ಇವರು ಇಂಗ್ಲಿಷ್ ಕಾಲುವೆಯನ್ನ ಈಜಿದ ಭಾರತದ ಪ್ರಥಮ ಮಹಿಳೆ. ಇಂಗ್ಲಿಷ್ ಕಡಲ್ಗಾಲುವೆ, ಫಸ್ಟ್ ಸ್ವಿಮ್ ಅಕ್ರಾಸ್ ಇಂಗ್ಲಿಷ್ ಚಾನಲ್. ಆರತಿ ಪ್ರಧಾನ ಇವ್ರು ಏನಂತಂದ್ರೆ ಜಿಬ್ರಾಲ್ಟರ್ ಸ್ಟ್ರೇಟ್, ಹೌದಾ? ಫಸ್ಟ್ ಸ್ವಿಮ್ ಅಕ್ರಾಸ್ ಜಿಬ್ರಾಲ್ಟರ್ ಸ್ಟ್ರೇಟ್, ಜಿಬ್ರಾಲ್ಟರ್ ಜಲಸಂಧಿಯನ್ನ ಈಜಿದ ಭಾರತದ ಪ್ರಥಮ ಮಹಿಳೆ ಆರತಿ ಪ್ರಧಾನ. ಇಂಗ್ಲಿಷ್ ಕಡಲ್ಗಾಲುವೆ ಈಜಿದವರು ಆರತಿ ಸಹಾ. ಕಲ್ಪನಾ ಚಾವ್ಲಾ ಇವರು ಭಾರತದ ಮೊದಲ ಗಗನಯಾತ್ರಿ, ಮೊದಲು ಬಾಹ್ಯಾಕಾಶಕ್ಕೆ ಹೋಗಿ ಬಂದವರು ಇವರೇ. ಭಾನು ಅತಯ್ಯ ಇವರು ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಪ್ರಥಮ ಮಹಿಳೆ. ಭಾನು ಅತಯ್ಯ ರೀ. ಇಲ್ಲಿ ನೋಡ್ರಿ, ಭಾರತದ ಪ್ರಥಮಗಳು ಇಲ್ಲಿ ಪುರುಷರು, ಇಲ್ಲಿ ಮಹಿಳೆಯರು. ಇಲ್ಲಿ ನೋಡ್ರಿ, ಮೊದಲ ಪ್ರಧಾನಮಂತ್ರಿ, ಮೊನ್ನೆ ದಿನ ನಮ್ಗೆ ರಿವಿಷನ್ ಮಾಡಿದ್ವಿ ಒಂದು ಸ್ವಲ್ಪ, ಹೌದಾ? ಮೊದಲ ಪ್ರಧಾನಮಂತ್ರಿ ಇಲ್ಲಿ ಪ್ರಧಾನಮಂತ್ರಿ ಫಸ್ಟ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಪ್ರಥಮಗಳು. ಹೌದಾ? ಮೊದಲ ಪ್ರಧಾನಮಂತ್ರಿ ಯಾರು? ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಆದರೆ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ನೋಡ್ರಿ, ಒಂದು ಸೈಡ್ ವಾಯ್ಸ್ ಮೆನ್ ಬರಿತಾ ಇದ್ದೀನಿ, ಒಂದು ಸೈಡ್ ಮೆನ್ ಬರೀತಾ ಇದ್ದೀನಿ. ಸೊ ಮೊದಲ
ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಈ ರೀತಿಯ ಲಿಸ್ಟ್ ಮಾಡಿಟ್ಕೊಳ್ರೆ. ಮೊನ್ನೆ ದಿನ ನಾನು ನಿಮಗೆ ಇದನ್ನು ಹೇಳಿದ್ನಿ, ಹೌದಾ, ಶಾರ್ಟ್ ಆಗಿ, ಆದರೆ ಅಷ್ಟು ಕ್ಲಿಯರಾಗಿ ಹೇಳಿಲ್ಲ, ಅಷ್ಟೊಂದು ಟೈಮ್ ಇತ್ತು. ರಾಜೇಂದ್ರ ಪ್ರಸಾದ್, ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಹೌದಾ. ನಂತರದಲ್ಲಿ ಮೊದಲ INC ಅಧ್ಯಕ್ಷರು. INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. INC ಅಧ್ಯಕ್ಷರು ಇದ್ರಿ WC ಬ್ಯಾನರ್ಜಿ. ಇಲ್ಲಿ ಅನಿ ಬೆಸೆಂಟ್. ಹೌದಾ. ಮೊದಲ ಲೋಕಸಭಾ ಸ್ಪೀಕರ್, ಲೋಕಸಭಾ ಅಧ್ಯಕ್ಷರು ಇಲ್ಲಿ GV ಮಾಳ್ವಂಕರ್. GV ಮಾಳ್ವಂಕರ್. ಮಹಿಳೆ ಮೊದಲ ಲೋಕಸಭಾ ಮಹಿಳಾ ಸ್ಪೀಕರ್, ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್. ನಂತರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. ಹೌದಾ, ಮೊದಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು HJ ಕಾನಿಯಾ. ಹೌದಾ, ಮೊದಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಮಹಿಳೆ, ಮುಖ್ಯ ನ್ಯಾಯಾಧೀಶರಾದ ಮಹಿಳೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೆನಪಿರಲಿ, ಮುಖ್ಯ ನ್ಯಾಯಾಧೀಶರಾದ ಮಹಿಳೆ ಫಾತಿಮಾ ಬಿವಿ. ಹೌದಾ. ನಂತರದಲ್ಲಿ ಚುನಾವಣಾ ಆಯುಕ್ತರು. ಭಾರತದ ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಅದರ ಮಹಿಳೆಯರು VS ರಮಾದೇವಿ. ಮೊದಲು ನೊಬೆಲ್ ಪ್ರಶಸ್ತಿ ಪಡೆದವರು. ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರು ರವೀಂದ್ರನಾಥ ಟ್ಯಾಗೋರ್ ರೀ, 1913 ಸಾಹಿತ್ಯ ವಿಭಾಗದವರು. ಗೀತಾಂಜಲಿ ಎಂಬ ಗ್ರಂಥಕ್ಕೆ 1913ರಲ್ಲಿ ಅವಾರ್ಡ್ ಪಡೀತಾರೆ. ಅದೇ ರೀತಿಯಾಗಿ ಶಾಂತಿ ವಿಭಾಗದಲ್ಲಿ ಮದರ್ ತೆರೇಸಾ 1989ರಲ್ಲಿ ಈ ಪ್ರಶಸ್ತಿಯನ್ನು ಪಡಿತಾರೆ. ಹೌದಾ, ನೋಡ್ರಿ. ಅದೇ ರೀತಿಯಾಗಿ ಇನ್ನೂ ಮುಗಿದಿಲ್ಲ. ನಂತರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮೆನ್ಸಲ್ ಫಸ್ಟು ಶಂಕರ್ ಕುರುಪ್. ಇಂಡಿಯಾದಲ್ಲಿ ಶಂಕರ್ ಕುರುಪ್. ಮಹಿಳೆಯರಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಆಶಾಪೂರ್ಣ ದೇವಿ. ನನಗೆ ಇನ್ನೂ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ ರೈಟಿಂಗು, ಅದಕ್ಕಾಗಿ ಸ್ವಲ್ಪ ಕ್ಷಮೆ ಇರಲಿ. ಹೌದಾ, ಇಲ್ಲಿ ನೋಡ್ರಿ, ಪುರುಷ ಮಹಿಳೆಯರು ಅದೇ ರೀತಿ ಕಾಲಮ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಸೊ ಭಾರತದ ಪ್ರಥಮಗಳು. ಹೌದಾ, ಇಲ್ಲಿ ಪುರುಷರಿದೆ, ಇಲ್ಲಿ ಮಹಿಳೆಯರು ಇದೆ. ಹೌದಾ, ಈ ರೀತಿಯಾಗಿ PDF ಓಕೆ ಸರ್ ಹಾಕ್ತೀವಿ, PDF ಹಾಕ್ತೀವಿ. ಓಕೆ. ಸೊ ಭಾರತದ ಪ್ರಥಮಗಳು ಆಗಿರ್ತಕ್ಕಂಥದ್ದು ಒಂದು ಕಡೆ ಪುರುಷರು ಇರಬೇಕು, ಒಂದು ಕಡೆ ಮಹಿಳೆಯರು. ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ, ಸೊ ನಾಳೆ ಸ್ಟಡಿ ಪರ್ಪಸ್ ತುಂಬ ಈಸಿ ಆಗುತ್ತೆ.
ಆ್ಯಂಡ್ ನಂತರದಲ್ಲಿ ಇಲ್ಲಿ ನೋಡ್ರಿ, ಇಂಗ್ಲೀಷ್ ಕಾಲುವೆ ಈಜಿದವರು. ಇಂಗ್ಲೀಷ್ ಕಾಲುವೆ ಭಾರತದ ವತಿಯಿಂದ ಮೊದಲು ಪುರುಷ ಅಂದಾಗ ಮಿಹಿರ್ ಸೇನ್ ರೀ. ಸೊ ಮಹಿಳೆಯರಲ್ಲಿ ಯಾರು ಅಂತಂದ್ರೆ ಆರತಿ ಸಹಾರಿ. ಏನಂತ ಇಲ್ಲಿ ಭಾರತದ ಮೊದಲ ಪೈಲಟ್ ರೀ. ಸೊ ಯಾರು ಅಂತಂದ್ರೆ JRD ಟಾಟಾ ಅಂತ ಹೇಳ್ರಿ. ಇಲ್ಲಿ ಪೈಲಟ್ ಆದ ಭಾರತದ ಪ್ರಥಮ ಮಹಿಳೆ ಯಾರಂತಂದ್ರೆ ದರ್ಬಾ ಬ್ಯಾನರ್ಜಿ. ಅಂತ ಹೇಳ್ರಿ ನೋಡ್ರಿ. ಪೈಲಟ್ ಆದ ಭಾರತದ ಪ್ರಥಮ ಮಹಿಳೆ ದರ್ಬಾ ಬ್ಯಾನರ್ಜಿ ಅಂತ ಹೇಳ್ರಿ. ಗೊತ್ತಿರಲಿ. ಇಂಗ್ಲಿಷ್ ಕಾಲುವೆಯನ್ನ ಈಜಿದವರು ಮೊದಲು ಮಿಹಿರ್ ಸೇನ್. ಆ್ಯಂಡ್ ನಂತರದಲ್ಲಿ ಮಹಿಳೆಯರಲ್ಲಿ ಆರತಿ ಸಹ, ಪೈಲಟ್ JRD ಟಾಟಾ, ಆ್ಯಂಡ್ ನಂತರದಲ್ಲಿ ದರ್ಬಾ ಬ್ಯಾನರ್ಜಿ ಅಂತೇಳಿ. ಸೊ ಇದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಿಹಿರ್ ಸೇನ್, ಆರತಿ ಸಹ ಇವರು ಭಾಳ ಸಲ ಎಕ್ಸಾಮ್ ಏನಂತಂದ್ರೆ ಬಂದು ಹೋಗಿದ್ದಾರೆ, ಗೊತ್ತಿರಲಿ. ಆ್ಯಂಡ್ ನಂತರದಲ್ಲಿ ನೋಡ್ರಿ, ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಜವಾಹರ್ಲಾಲ್ ನೆಹರು ರೀ. ಅಷ್ಟ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಹೌದಾ. ಮತ್ತು ಒಬ್ರು ವಿದೇಶದಲ್ಲಿ ಸಹಿತ ಮರಣ ಹೊಂದಿದ್ರಿ. ವಿದೇಶದಲ್ಲಿ ಮರಣ ಹೊಂದಿದ ಮೊದಲ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಓದೋಕೆ ನಿಮಗೂ ಏನಂತಂದ್ರೆ ಈಸಿ ಆಗತ್ತೆ ಅಂತಕ್ಕಂಥದ್ರಿ. ನಂತರದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಕೇಳ್ತಿರ್ತಾನೆ. ಯಾವಾಗ ಅಂತ ಸಹಿತ ಏನಂತಂದ್ರೆ ಒಂದೊಂದ್ಸಲ ಕೇಳ್ಬೋದು. ಸೊ ಗೊತ್ತಿರಲಿ. ಇಲ್ಲಿ ನೋಡಿ, ಓಕೆ. ಅದೇ ರೀತಿಯಾಗಿ ಇಲ್ಲಿ ಸೊ ಡಿಫೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ನಾನು ನಿಮ್ಗೆ ಏನಂತಂದ್ರೆ ಫಸ್ಟ್ಗಳನ್ನು ಡಿಫೆನ್ಸ್ ಭಾರತದ ಪ್ರಥಮಗಳನ್ನು ಹೇಳ್ತೀನಿ. ರಕ್ಷಣೆಗೆ ಸಂಬಂಧಪಟ್ಟಂಗೆ ಡಿಫೆನ್ಸ್ ಸಂಬಂಧಪಟ್ಟಂಗೆ ಭಾರತದ ಪ್ರಥಮಗಳನ್ನು ನೀವು ಓದಲೇಬೇಕು, ಕಂಪಲ್ಸರಿ. ಫಸ್ಟ್ ನೋಡ್ರಿ, ಫಸ್ಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಹೇಳ್ರಿ. ಅಂದರೆ ಭೂಸೇನಾ ಸಿಬ್ಬಂದಿ ಮೊದಲ ಮುಖ್ಯಸ್ಥ. ಈ ಆರ್ಮಿದಷ್ಟ ಸಪ್ರೇಟ್ ಬರೆದಿಟ್ಕೊಳ್ರಿ. ಯಾಕಂದ್ರೆ SSC ಅಂದ ತಕ್ಷಣ ಒಂದು ಸ್ವಲ್ಪ ರಕ್ಷಣೆ ಇದ್ರಿ, ಆರ್ಮಿದಂತಲ್ಲ. ಈ ರಕ್ಷಣೆಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಬರೆದಿಟ್ಕೊಳ್ರಿ. ಯಾಕಂದ್ರೆ ನೀವು ಡಿಫೆನ್ಸ್ ಓದ್ತಾ ಇರೋ ನಿಮಗೆ ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರಂದ್ರಿ ಆನ್ಸರ್ ರಾಜೇಂದ್ರ ಸಿಂಗ್ ಜಜಾರಿಯಾ ಅಂತ ಹೇಳ್ರಿ. ಅದೇ ರೀತಿಯಾಗಿ ಎರಡನೇದ್ರಿ ಸೊ ಆರ್ಮಿಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಪಾಯಿಂಟ್ ಮಾಡ್ಕೊಟ್ರಿ ಇಟ್ಕೊಳ್ರಿ. ಆ್ಯಂಡ್ ನಂತರದಲ್ಲಿ ಫಸ್ಟ್ ಚೀಫ್ ಆಫ್
ನೇವಿ ಸ್ಟಾಫ್ ಅಂದ್ರೆ ನೌಕಾಪಡೆ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ. ನೌಕಾಪಡೆ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ ಯಾರಂತ ಕೇಳ್ತಾರೆ? ನೌಕಾಪಡೆ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ RD ಕಟಾರಿ ಅಂತ ಹೇಳ್ರಿ. RD ಕಟಾರಿ. ಅಂಡ್ ನಂತರದಲ್ಲಿ ವಾಯುಪಡೆ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ ಥಾಮಸ್ ಎಲ್ಮ್ರಿಸ್ಟ್ ಅಂತ ಹೇಳ್ರಿ. ಥಾಮಸ್ ಎಲ್ಮ್ರಿಸ್ಟ್ ಅಂತ ಹೇಳ್ರಿ. ನಂತರದಲ್ಲಿ ಫಸ್ಟ್ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಂತ ಕೇಳ್ತಾರೆ? ಬಿಪಿನ್ ರಾವತ್. ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್. ನಂತರದಲ್ಲಿ ಫಸ್ಟ್ ಫೀಲ್ಡ್ ಮಾರ್ಷಲ್ ಯಾರಂತ ಕೇಳ್ತಾರೆ? ಫಸ್ಟ್ ಫೀಲ್ಡ್ ಮಾರ್ಷಲ್ ಆಫ್ ಯಾರಂತ ಕೇಳ್ತಾರೆ? ಮಾನಿಕ್ ಶಾ. ನಂತರದಲ್ಲಿ ಫಸ್ಟ್ ಕಮಾಂಡರ್ ಇನ್ ಚೀಫ್ ಮೊದಲ ಸೇನಾ ಮಹಾದಂಡ ನಾಯಕರು ಕರ್ನಾಟಕದವರು. ದ ಫಸ್ಟ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯಾ KM ಕಾರ್ಯಪ್ಪ. KC ಕಾರ್ಯಪ್ಪ. ನೋಡ್ರಿ, ಭೂಸೇನಾ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ ರಾಜೇಂದ್ರ ಸಿಂಗ್ ಜಜಾರಿಯಾ. ನೌಕಾಪಡೆ ಸಿಬ್ಬಂದಿಯ ಮೊದಲ ಮುಖ್ಯಸ್ಥ RD ಕಟಾರಿ. ವಾಯುಪಡೆ ಸಿಬ್ಬಂದಿ ಮೊದಲ ಮುಖ್ಯಸ್ಥ ಥಾಮಸ್ ಎಲ್ಮ್ರಿಸ್ಟ್ ಅಂತ ಹೇಳ್ರಿ. ಫಸ್ಟ್ CDS ಬಿಪಿನ್ ರಾವತ್. ಫಸ್ಟ್ ಫೀಲ್ಡ್ ಮಾರ್ಷಲ್ ಜನರಲ್ SFJ ಮಾನಿಕ್ ಶಾ. ಭಾರತದ ಮೊದಲ ಸೇನಾ ಮಹಾದಂಡ ನಾಯಕರು KM ಕಾರ್ಯಪ್ಪ. ಚೀಫ್ ಆಫ್ ಆರ್ಮಿ ಸ್ಟಾಫ್ ಫಸ್ಟ್ ರಾಜೇಂದ್ರ ಸಿಂಗ್ ಜಜಾರಿಯಾ. ಚೀಫ್ ಆಫ್ ನೇವಿ ಸ್ಟಾಫ್ RD ಕಟಾರಿ. ಚೀಫ್ ಆಫ್ ಏರ್ ಸ್ಟಾಫ್ ಥಾಮಸ್ ಎಲ್ಮ್ರಿಸ್ಟ್. CDS ಬಿಪಿನ್ ರಾವತ್. ಫಸ್ಟ್ ಫೀಲ್ಡ್ ಮಾರ್ಷಲ್ ಮಾನಿಕ್ ಶಾ. ಫಸ್ಟ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯಾ KM ಕಾರ್ಯಪ್ಪ ಅಂತ ಹೇಳ್ರಿ. ನಂತರದಲ್ಲಿ ನೋಡಿ, ಅದೇ ರೀತಿಯಾಗಿ ಫಸ್ಟ್ ಇಂಟರ್ನಲ್ ಡಿಫೆನ್ಸ್ ಫೋರ್ಸ್ ಆಫ್ ಇಂಡಿಯಾ. ಭಾರತದ ಮೊದಲ ಆಂತರಿಕ ಸೇನಾ ದಳ ಯಾವುದು ಅಂತ ಕೇಳಿದ್ರೆ AR ರೀ. AR ಮೀನ್ಸ್ ಅಸ್ಸಾಂ ರೈಫಲ್ಸ್ ಅಂತ ಹೇಳಿ ಕೇಳ್ತಾರೆ. ಭಾರತದ ಮೊದಲ ಇಂಟರ್ನಲ್ ಫೋರ್ಸ್ ಯಾವುದು ಅಂತ ಕೇಳ್ತಾರೆ. ಭಾರತದ ಮೊದಲ ಆಂತರಿಕ ಸೇನಾದಳ ರಕ್ಷಣಾ ದಳ ಯಾವುದು ಅಂತ ಕೇಳ್ತಾರೆ. ಭಾರತದ ಮೊದಲ ಆಂತರಿಕ ರಕ್ಷಣಾ ದಳ AR ಅಸ್ಸಾಂ ರೈಫಲ್ಸ್ ರೀ. ಅಸ್ಸಾಂ ರೈಫಲ್ಸ್ ರೀ. ಇದು ಈಗೇನು ನೀವು SSC ಅಂತ ಕರಿತಿರಲ್ಲ, ಇದ್ರೊಳಗೆ ಏನೇನು ಬರ್ತಾವಲ್ಲ, ಹೌದಾ, ಅಸ್ಸಾಂ ರೈಫಲ್ಸ್, CRPF, BSF, ITBP, ಗ್ರಿಪ್, ಇವೆಲ್ಲದರಲ್ಲೂ ಫಸ್ಟ್ ಯಾವುದು ಅಂತ ಕೇಳಿದ್ರೆ ಅಸ್ಸಾಂ ರೈಫಲ್ಸ್ ರೀ. ಅಸ್ಸಾಂ ರೈಫಲ್ ಎಷ್ಟು ಓಲ್ಡ್ ಅಂತಂದರೆ, ಇದು ಸ್ಟಾರ್ಟಿಂಗ್ ಬಂದಾಗ ಏನಂತ ಕರಿತಾರೆ ಅಂದರೆ ಕಚರ್ಲೇವಿ ಅಂತ ಕರಿತಿದ್ರಿ. ಹೌದಾ, ಸ್ಟಾರ್ಟಿಂಗ್ ಬಂದಾಗ ಅತಿ ಓಲ್ಡ್ ಆಗಿರ್ತಕ್ಕಂಥದ್ದು. ಸೊ ನೆನ್ಪಿಟ್ಕೊಳ್ರಿ, ಇದು ಅಸ್ಸಾಂ ರೈಫಲ್ಸ್ ಕಚರ್ಲೇವಿ. ಇದು 1869ರಲ್ಲಿ ಏನಂತ ಕೇಳಿದ್ರೆ ಆರಂಭವಾಗಿರ್ತಕ್ಕಂಥದ್ದು. ಅಂದ್ರೆ ಇನ್ನು ಈ ಆ್ಯಕ್ಚುಲಿ ಇಂಡಿಯನ್ ಆರ್ಮಿ, ಹೌದಾ, ಸ್ಟ್ಯಾಂಡ್ ಆಗೋಕ್ಕಿಂತ ಮೊದಲೇ ಏನಂತ ಕೇಳಿದ್ರೆ ಕಚರ್ಲೇವಿ ಇತ್ತು ಆಸಾಮ್ದಲ್ಲಿ. ಹೌದಾ, ಈ ಅಸ್ಸಾಂ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ, ಅಸ್ಸಾಂ ಅಂತಲ್ಲ, ಈಶಾನ್ಯ ರಾಜ್ಯಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು, ಹೌದಾ, ದಾಳಿಕೋರರ ದಾಳಿಯನ್ನು ನಿಯಂತ್ರಿಸುವ ಸಲುವಾಗಿ ಲೋಕಲ್ ಯುವಕರು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಕಚರ್ಲೇವಿ. ಒಂದು ಸಂಘಟನೆ ರೀ, ಕಚರ್ಲೇವಿ ಅಂತ ಕಟ್ಕೊಂಡಿದ್ರು. ಅದ್ರ ಮೂಲಕ ಅವ್ರು ಹೋರಾಟ ಮಾಡ್ತಾರೆ. ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದೆ ಏನಾಯ್ತು ಅಂತಂದ್ರೆ ಅಸ್ಸಾಂ ರೈಫಲ್ಸ್ ಆಗಿ ಬದಲಾವಣೆ ಆಯ್ತು ರೀ. ಹೌದಾ, ಗೊತ್ತಿರಲಿ. ಭಾರತದ ಮೊದಲ ಮಹಿಳಾ ಆಂತರಿಕ ರಕ್ಷಣಾ ದಳ ಯಾವುದು ಅಂತ ಕೇಳಿದ್ರೆ
AR ರೀ ಅಸ್ಸಾಂ ರೈಫಲ್ಸ್. ಸೊ ನಿಮ್ಗೆ ಗೊತ್ತೇ ಇರ್ಬೋದು, ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದರು ಅಂತ ನೀವು ನೋಡಿರ್ತೀರಿ 1947 ಬೋಸ್ ಅವರು. ಈಗ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ, ನಾವು ಈಗ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ಇದು ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಆದರೆ 1947 ಇದು ಸ್ಥಾಪನೆ ಆಗಿತ್ತಲ್ಲ, ಇದರಲ್ಲೂ ಸಹಿತ ಒಂದು ರೆಜಿಮೆಂಟ್ ಇತ್ತು ರೀ, ಒಂದು ರೆಜಿಮೆಂಟ್ ಅನ್ನೋದು ಇತ್ತು ರೀ, INA, ಸುಭಾಷ್ ಚಂದ್ರ ಬೋಸ್ ಸ್ಥಾಪಿತ INA. ಇಟ್ ಇಸ್ ನಾಟ್ ಅ ಇಂಡಿಯನ್ INA. ನಂತರದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ 1950 ಇದು ಏನಾಗ್ತದೆ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಅಧಿಕೃತವಾಗಿ ಜಾರಿಗೆ ಆಗ್ತದೆ. ಅದನ್ನು ಮೊದಲು ಸುಭಾಷ್ ಚಂದ್ರ ಬೋಸ್ ಅವರು ಇದನ್ನು ಪ್ರಾರಂಭ ಮಾಡಿದರು. ಅವಾಗೂ ಸಹಿತ ಏನಂತ ಕೇಳಿದ್ರೆ ಒಂದು ರೆಜಿಮೆಂಟ್ ಇತ್ತು ರೀ, ಒಂದು ಪುರುಷ ರೆಜಿಮೆಂಟ್ ಅಂತ ಇತ್ತು, ಒಂದು ಮಹಿಳಾ ರೆಜಿಮೆಂಟ್ ಅಂತ ಎರಡಿದ್ದು ರೀ. ಸುಭಾಷ್ ಚಂದ್ರ ಬೋಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಪುರುಷ ರೆಜಿಮೆಂಟ್ನ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ್ರೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಆಗಿದ್ರಿ. ಕ್ಯಾಪ್ಟನ್ ಮೋಹನ್ ಸಿಂಗ್ ಆಗಿದ್ರಿ. ಕೇಳ್ತಾರೆ ಹೌದಾ? ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದ INA ಮೊದಲ ಕ್ಯಾಪ್ಟನ್ ಯಾರಂತ ಮೋಹನ್ ಸಿಂಗ್. ಅದೇ ರೀತಿಯಾಗಿ ಮಹಿಳಾ ರೆಜಿಮೆಂಟ್ ಸಹಿತ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಾರಂಭ ಮಾಡಿದ್ರು. ಆ ಮಹಿಳಾ ರೆಜಿಮೆಂಟ್ನ ಮೊದಲ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ್ರೆ ಲಕ್ಷ್ಮೀ ಸೆಹಗಲ್. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರು ಆಗಿದ್ರಿ. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರು ಏನಂತ ಕೇಳಿದ್ರೆ ಆಗಿರ್ತಕ್ಕಂಥದ್ದು ಪುರುಷ ರೆಜಿಮೆಂಟ್ ಇತ್ತು. ಇದು 1950 ಇಂಡಿಯನ್ ನ್ಯಾಷನಲ್ ಆರ್ಮಿದಲ್ಲ. ಸೊ ಇದು ಯಾವ ಅಂದ್ರೆ 1947 ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಾಗ ಪುರುಷ ರೆಜಿಮೆಂಟ್ನ ಕ್ಯಾಪ್ಟನ್ ಮೋಹನ್ ಸಿಂಗ್, ಮಹಿಳಾ ರೆಜಿಮೆಂಟ್ನ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರು ಇದ್ರಿ. ಸೊ ನೀವು ಡೌಟ್ ಒಳಗೆ ಉಳ್ಕೋಬಾರ್ದು. ಸೊ ನೀವು ಹೌದಾ ಅದನ್ನು ನೋಡ್ಕೊಳ್ಬೇಕು ಸರಿಯಾಗಿ. ಹೌದಾ? ಇದು ಇಂಡಿಯನ್ ಇದು AR ಅಂತಂದರೆ ಅಸ್ಸಾಂ ರೈಫಲ್ಸ್. ಹೌದಾ? ಭಾರತದ ಮೊದಲ ಆಂತರಿಕ ದಳ ಅಸ್ಸಾಂ ರೈಫಲ್ಸ್ ರೀ. AR ಅಂದರೆ ಅಸ್ಸಾಂ ರೈಫಲ್ಸ್. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ರೀ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಹಿಂಗೆ ಹೇಳ್ತಾರೆ. ನಾನು AR ಅಂತ ಅಷ್ಟೇ ಹೇಳಿಬಿಟ್ಟಿರ್ತೀನಿ. AR ಅಂದರೆ ಅಸ್ಸಾಂ ರೈಫಲ್ಸ್ ಅಂತ ನಿಮ್ಗೆ ಗೊತ್ತಾಗಬೇಕು. ಹೌದಾ? ಅತಿ ಓಲ್ಡೆಸ್ಟ್ ರೀ. ಆರ್ಮಿ ಎಲ್ಲ ಸೌಲಭ್ಯಗಳನ್ನು ಇವತ್ತು ಅಸ್ಸಾಂ ರೈಫಲ್ಸ್ ಪಡ್ಕೊಳ್ತಾ ಇದೆ. ಹೌದಾ? ನಿಮಗೇನಂತ ಕೇಳಿದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಗೊತ್ತಿರಬೇಕು. ಹೌದಾ? ನೀವು ಹೋಗೋಗ್ತಾ ಓದ್ತಾ ಏನಂತ ಕೇಳಿದ್ರೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ನಾನು ಇಲ್ಲಿವರೆಗೆ ಏನು ಹೇಳಿದ್ನು ಅಂತಂದ್ರೆ ಭಾರತದ ಪ್ರಥಮ ಪುರುಷರ ಬಗ್ಗೆ ಹೇಳಿದ್ದೀನಿ. ಪ್ರಥಮ ಪುರುಷರು ಏನೋ ಒಂದು ಹೊಂದಿರ್ತಕ್ಕಂಥ ಪ್ರಥಮ ಪುರುಷರು. ಅದ ಭಾರತದ ಪ್ರಥಮ ಮಹಿಳೆಯರ ಬಗ್ಗೆ ಹೇಳಿದ್ದೀನಿ 2-3 ಕ್ಲಾಸಲ್ಲಿ, ಮಹಿಳೆಯರು. ನೆಕ್ಸ್ಟ್ ಭಾರತದ ಪ್ರಥಮ ಘಟನೆಗಳು ಅಥವಾ ಸಂಗತಿಗಳನ್ನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತೇನೆ. ಸಂಗತಿಗಳು. ಹೌದಾ? ಸೊ ನನಗೆ ಈ ಆನ್ಲೈನ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಕಡಿಮೆ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಮುಂದೆ ಬರುವ ಕ್ಲಾಸಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಏನಂತ ಕೇಳಿದ್ರೆ ಐಡಿಯಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮುಂದಿನ ಕ್ಲಾಸನ್ನು ನೆಕ್ಸ್ಟ್ ಒಂದು ಇದರಲ್ಲಿ ನೋಡೋಣ.